ಆತ್ಮೀಯ ಧ್ಯಾನ ಪಿರಮಿಡ್ ಮೆಡಿಟೇಷನ್ ಚಾನಲ್ ಕನ್ನಡ. ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ವಾಹಿನಿ, ಪ್ರತಿ ಕ್ಷಣ ಸತ್ಯ ದರ್ಶನ. ಕನ್ನಡದ ಜನತೆಗೆ ಕನ್ನಡದಲ್ಲಿಯೇ ಅಧ್ಯಾತ್ಮದ ಜ್ಞಾನವನ್ನ ಹಂಚುತ್ತಿರುವ ಪತ್ರಿಜಿಯವರ ಶ್ರೇಷ್ಠವಾದ ಕನಸನ್ನ ಸಾಕಾರಗೊಳಿಸ್ತಾ ಇರುವಂತಹ ಶ್ರೇಷ್ಠ ವಾಹಿನಿ, ಆಧ್ಯಾತ್ಮಿಕ ವಾಹಿನಿ ಕನ್ನಡ ಮೆಡಿಟೇಷನ್ ಚಾನಲ್. ಈ ಚಾನಲ್ನಲ್ಲಿ ಪ್ರತಿದಿನ ಹಲವು ರೀತಿಯ ಕಾರ್ಯಕ್ರಮಗಳ ಮೂಲಕ ಸರಣಿಯಾಗಿ ಧ್ಯಾನ ಜ್ಞಾನವನ್ನ ಹಂಚುತ್ತಾರೆ. ಅದರಲ್ಲಿ ಈ ರಾತ್ರಿಯ ವೇಳೆ ವಿಶೇಷವಾಗಿ ಪಿರಮಿಡ್ ಮಾಸ್ಟರ್ಸ್, ಧ್ಯಾನ ಮಾಸ್ಟರ್ಸ್, ಧ್ಯಾನಿಗಳು, ಆತ್ಮ ಬಂಧುಗಳು ತಮ್ಮ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿ ಅಳವಡಿಸಿಕೊಳ್ಳಬೇಕಾದ, ತಮ್ಮ ಆತ್ಮೋನ್ನತಿಯನ್ನ ಸಾಧಿಸಲು ಅವಶ್ಯಕವಾಗಿ ಬೇಕಾದಂತ ಕಾಯ ವಾಚ ಮನಸ ಅನುಸರಣೆ ಮಾಡಲೇಬೇಕಾದಂತಹ ಅತ್ಯವಶ್ಯಕ ಆದರ್ಶ ಸೂತ್ರಗಳನ್ನ ಗುರುಗಳು ನಮಗೆಲ್ಲ ನೀಡಿದ್ದಾರೆ. ಆ ಮಹಾಗುರುಗಳು ವಿಜ್ಞಾನಿಗಳು, ಸಂಶೋಧಕರು, ಪ್ರಯೋಗಶೀಲರು, ಕಲಿಯುಗದ ಸೂರ್ಯ ಅಂತೇಳಿ. ಯಾಕೆ ಆ ಮಾತು ಬರುತ್ತೆ ಅಂತಂದ್ರೆ, ಶತಶತಮಾನಗಳಿಂದ, ಸನಾತನ ಕಾಲದಿಂದ ಕೇವಲ ಯೋಗಿಗಳು, ಋಷಿ ಪುಂಗವರು, ಋಷಿಗಳು, ತಪಸ್ವಿಗಳು ಆಚರಣೆ ಮಾಡಿ ಅನುಸರಿಸ್ತಾ ಇದ್ದಂತ ರಹಸ್ಯವಾದ ಧ್ಯಾನ ಸೂತ್ರವನ್ನ ಬುದ್ಧ ಮಹಾದೇವರ ಮೂಲಕ ಅರಿತು ಸಾಮಾನ್ಯರಿಗೂ ತಿಳಿಸಿಕೊಟ್ಟಂತ ಮಹಾಗುರು ಬ್ರಹ್ಮಶ್ರೀ. ಆ ರಹಸ್ಯವಾಗಿದ್ದಂತ ಸೂತ್ರವನ್ನ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಪ್ರತಿಯೊಬ್ಬರೂ ಬುದ್ಧರಾಗಬಹುದು. ಪ್ರತಿಯೊಬ್ಬರೂ ಸಂಸಾರದಲ್ಲಿದ್ದೇ ನಿರ್ವಾಣ ಹೊಂದಬಹುದು, ಮೋಕ್ಷ ಹೊಂದಬಹುದು ಎಂಬುದನ್ನ ತೋರಿಸಿಕೊಟ್ಟು ಲಕ್ಷಾಂತರ ಜನ ಮಾಸ್ಟರ್ಗಳನ್ನ ಪ್ರಪಂಚದಾದ್ಯಂತ ಸೃಷ್ಟಿಸಿರುವ ಮಹಾಗುರು ಬ್ರಹ್ಮರ್ಷಿ. ಅವರು ಹಾಕಿಕೊಟ್ಟಂತಹ ಆದರ್ಶ ಸೂತ್ರಗಳು 18 ಇವೆ. ವೈಯಕ್ತಿಕ ಸೂತ್ರಗಳು 13. ಅದರಲ್ಲಿ 18 ಆದರ್ಶ ಸೂತ್ರಗಳಲ್ಲಿ ಈಗಾಗಲೇ 4 ಸೂತ್ರಗಳನ್ನ ವಿವಿಧ ಮಾಸ್ಟರ್ಗಳು ತಮ್ಮ ಜ್ಞಾನದ ಮೂಲಕ ಹಂಚಿಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಸರಿಯಾದ ಧ್ಯಾನವನ್ನೇ ಮಾಡ, ಅದೇ ಆನ ಅಪಾನ ಸತಿ ಧ್ಯಾನ. ಸರಳ, ಸುಲಭ, ಪ್ರತಿಯೊಬ್ರು ಪ್ರತಿದಿನ ಮಾಡಲೇಬೇಕಾದ, ಉಸಿರಿರುವವರೆಲ್ಲರೂ ಅವಗಾಹನೆಯೊಂದಿಗೆ ಗಮನಿಸಬೇಕಾದಂತಹ ಸೂತ್ರ, ಧ್ಯಾನ ಸ್ಥಿತಿಗೆ ಹೋಗಬೇಕಾದ ಸರಳ ಸೂತ್ರ ಆನ ಅಪಾನ ಸತಿ. ಎರಡನೇದಾಗಿ ಪ್ರತಿಯೊಬ್ಬರೂ ಸ್ವಾಧ್ಯಾಯ ಮಾಡಲೇಬೇಕು. ಹಲವು ಮಹಾಪುರುಷರ, ಆಧ್ಯಾತ್ಮ ವಿಜ್ಞಾನಿಗಳ, ಸಾಧಕರ ಜೀವನ ಚರಿತ್ರೆಗಳನ್ನ, ಗ್ರಂಥಗಳನ್ನ ಅಧ್ಯಯನ ಮಾಡಲೇಬೇಕು. ಧ್ಯಾನಿಗಳ ಅನುಭವಗಳನ್ನ ಕೇಳಲೇಬೇಕು. ಧ್ಯಾನದ ಅನುಭವಗಳ ಗ್ರಂಥಗಳನ್ನ, ಮಾಸಪತ್ರಿಕೆಗಳನ್ನ ಓದಲೇಬೇಕು. ಜೊತೆಗೆ ತಮ್ಮನ್ನ ತಾವು ಅಧ್ಯಯನ ಮಾಡಿಕೊಂಡು, ಅವಗಾಹನೆ ಮಾಡಿಕೊಂಡು, ಪರೀಕ್ಷಿಸಿಕೊಂಡು ತಮ್ಮ ಉನ್ನತಿಯನ್ನು ತಾವೇ ಸಾಧಿಸಿಕೊಳ್ಳಲು ಸ್ವಾಧ್ಯಾಯ ಮಾಡಿಕೊಳ್ಳಲೇಬೇಕು ಅನ್ನುವಂಥದ್ದು ಎರಡನೇ. ಇನ್ನು ಮೂರನೇದಾಗಿ ಹೇಳ್ತಾರೆ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಧ್ಯಾನದ ಅನುಭವಗಳ, ತಮ್ಮ ಧ್ಯಾನದ ಜ್ಞಾನವನ್ನ ಪ್ರತಿಯೊಬ್ಬರಿಗೂ ಹಂಚಬೇಕು. ಏನ್ ಕಲ್ತಿದ್ದೀರಾ, ಏನ್ ಅನುಭವ ಪಡೆದಿದ್ದೀರಾ, ಏನ್ ಜ್ಞಾನ ಹೊಂದಿದ್ದೀರಾ, ಅದನ್ನ ತಪ್ಪದೇ ಇನ್ನೊಬ್ಬರಿಗೆ ಹಂಚಲೇಬೇಕು ಅನ್ನುವಂತ ಅನುಭವಗಳ ಹಂಚಿಕೆ ಮೂರನೇ ತತ್ವ. ಇನ್ನು ನಾಲ್ಕನೇದಾಗಿ ಹೇಳ್ತಾರೆ, ನಾವು ಸಮಯ ಸಿಕ್ಕಾಗಲೆಲ್ಲ
ಮೌನವನ್ನ ಸಾಧಿಸ. ಅನವಶ್ಯಕ ಮಾತು ಬೇಡ, ಅನವಶ್ಯಕ ಹರಟೆ ಬೇಡ, ಅನವಶ್ಯಕ ಚಿಂತೆ, ಯೋಚನೆ, ಮಾತು ಬೇಡವೇ ಬೇಡ. ಸಾಧ್ಯವಾದಷ್ಟು ಮೌನದಲ್ಲಿದ್ದು ಅವಶ್ಯಕ ಮಾತುಗಳನ್ನಾಡ್ತಾ ಬೋಧನೆಗಳನ್ನ ಮಾಡ್ತಾ ಮೌನ ಸಾಧನೆಯ ಮೂಲಕ ತನ್ನೊಳಗೆ ತಾನಿದ್ದು ತನ್ನನ್ನ ತಾನರಿತು ತನ್ನ ಉದ್ಧಾರವನ್ನ ತಾನೇ ಮಾಡಿಕೊಂಡ ಅನ್ನುವುದಕ್ಕೆ ಮೌನ ಸಾಧನೆ. ಆ ಮೌನ ಧ್ಯಾನಕ್ಕೆ ಅತ್ಯಂತ ಸ್ಫೂರ್ತಿದಾಯಕ, ಮಾರ್ಗದಾಯಕ. ಅದು ಮೌನ ಪಾಲನೆ ಬೇಕೇ ಬೇಕು. ಕನಿಷ್ಠ ದಿನಕ್ಕೊಂದು ಗಂಟೆ, ವಾರಕ್ಕೊಂದು ದಿನ ತಪ್ಪದೇ ಮಾಡಿದಲ್ಲಿ ಆಧ್ಯಾತ್ಮಿಕ ಉನ್ನತಿ ಶೀಘ್ರವಾಗಿ ಲಭಿಸುತ್ತದೆ. ಐದನೇದಾಗಿ ಹೇಳ್ತಾರೆ, ಆಧ್ಯಾತ್ಮದ ಉನ್ನತಿಯನ್ನ ಸಾಧಿಸಬೇಕಾದರೆ ಧ್ಯಾನ ಅತಿ ಅವಶ್ಯಕ. ಅಂತ ಧ್ಯಾನವನ್ನ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಎಷ್ಟೊತ್ತು ಬೇಕಾದ್ರೂ ಮಾಡಬಹುದಾದರೂ ಆ ಧ್ಯಾನ ಸ್ಥಿತಿಯನ್ನ ಶೀಘ್ರವಾಗಿ ತಲುಪಲು, ಆ ಧ್ಯಾನದ ಶಕ್ತಿಯನ್ನ ಅಪಾರ ಪ್ರಮಾಣದಲ್ಲಿ ಪಡೆಯಲು ಸುಲಭವಾಗಿ ಧ್ಯಾನ ಸ್ಥಿತಿಯನ್ನ ಧ್ಯಾನ ಸ್ಥಿತಿ ಅಂದರೆ ಮನಸ್ಸಿನ ಶಾಂತ ಸ್ಥಿತಿಯಲ್ಲಿ. ಆ ಮನಸ್ಸಿನ ಶಾಂತ ಸ್ಥಿತಿಯನ್ನ ಹೊಂದಲು ಪೂರಕವಾದ ಅತ್ಯಂತ ಶ್ರೇಷ್ಠವಾದ ಶಕ್ತಿದಾಯಕ ದಿನವೇ ಹುಣ್ಣಿಮೆ. ಅದಕ್ಕಾಗಿ ಅತ್ಯಂತ ಶ್ರೇಷ್ಠವಾದ ಆದರ್ಶ ಸೂತ್ರಗಳಲ್ಲಿ ಇದು ಒಂದು. ಧ್ಯಾನ ಸಾಧನೆಗಾಗಿ, ಆತ್ಮಜ್ಞಾನಕ್ಕಾಗಿ, ನಕಾರಾತ್ಮಕ ಆಲೋಚನೆಗಳಿಂದ ಬಿಡುಗಡೆ ಹೊಂದಲಿಕ್ಕಾಗಿ, ಆತ್ಮದ ಪರಿಪೂರ್ಣತೆಯ ಕಡೆ ಸಾಗಲಿಕ್ಕಾಗಿ ಬೆಳದಿಂಗಳ ಕಾಂತಿಯನ್ನ ಬಳಸಿ, ಬೆಳದಿಂಗಳ ಮೃದು ರಾತ್ರಿಯನ್ನ ಬೆಳೆಸಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಹುಣ್ಣಿಮೆಯ ಚಂದಿರ ಪೂರ್ಣ ಚಂದಿರ, ಪೂರ್ಣ ಬೆಳಕಿನ ಚಂದಿರ, ಶಾಂತಿಯ ಖಣಿ, ಶಾಂತಿಯ ಗಣಿ. ಆ ಶಾಂತಿ ದೂತನಾದಂತಹ ಚಂದ್ರನ ಹುಣ್ಣಿಮೆಯ ಕಾಂತಿಯೊಂದಿಗೆ ಮಿಂದು ಆ ಕಾಂತಿಯ ಶಕ್ತಿಯನ್ನ ಪಡೆದುಕೊಳ್ಳಲು ಹುಣ್ಣಿಮೆಯ ಧ್ಯಾನ ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಹುಣ್ಣಿಮೆಯ ದಿನ ಭೂಮಿ, ಸೂರ್ಯ, ಚಂದ್ರರು ನೇರವಾದ ರೇಖೆಯಲ್ಲಿ ಬರುತ್ತಾರೆ. ಹಾಗಾಗಿ ಚಂದ್ರನು ಭೂಮಿಗೆ ಹತ್ತಿರದಲ್ಲಿದ್ದಾನೆ. ಆ ಚಂದ್ರನ ಮೂಲಕ ವಿವಿಧ ಗ್ರಹಗಳ ಪ್ರಭಾವದ ಶಕ್ತಿಯನ್ನ ನಾವು ನೇರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಳ್ಳಲು ಹುಣ್ಣಿಮೆಯ ರಾತ್ರಿ ಅತ್ಯಂತ ಉಪಯುಕ್ತ. ಹಾಗಾಗಿ ಹುಣ್ಣಿಮೆಯ ಧ್ಯಾನವನ್ನ ಮಾಡಲೇಬೇಕು. ಇನ್ನು ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ ಚಂದ್ರ ನೀರಿನ ಸಂಖ್ಯೆ, ಜಲದ ಸಂಖ್ಯೆ. ಜಲ ಯಾವಾಗಲೂ ಚಲನಶೀಲವಾದ. ಆ ಚಲನಶೀಲವಾದಂತಹ ಜಲದಂತೆ ಪರಿಶುದ್ಧತೆಯನ್ನ ಕಾಪಾಡಿಕೊಂಡು ಪರಿಶುದ್ಧತೆಯೊಂದಿಗೆ ವಿಕಾಸ ಹೊಂದುತ್ತ ಪೂರ್ಣತೆಯನ್ನ ಪಡೆಯಲು ಹುಣ್ಣಿಮೆ ಧ್ಯಾನ ಬೇಕು. ಹಾಗೆ ಚಂದ್ರ ನಮ್ಮ ಮನಸ್ಸಿನ ಸಂಖ್ಯೆ, ಮನಸ್ಸಿನ ಭಾವನೆಗಳ ಸಂಖ್ಯೆ. ಆ ಮನಸ್ಸಿನ ಭಾವನೆಗಳು ಹುಣ್ಣಿಮೆಯ ಸಂದರ್ಭಗಳಲ್ಲಿ ಹಾಗೂ ಹುಣ್ಣಿಮೆಯ ಹಿಂದಿನ ಮುಂದಿನ ದಿನಗಳಲ್ಲಿ ಭಾವಾವೇಶಗಳಿಗೆ ಕಾರಣ. ಅಂದ್ರೆ ಆವೇಶ, ಉದ್ವೇಗ, ಒತ್ತಡ, ಖಿನ್ನತೆ, ಹೀಗೆ ಹಲವು ರೀತಿಯ ಸಮಸ್ಯೆಗಳಿಗೆ ಕಾರಣರಾದಂತಹವರು ಅಥವಾ ಒತ್ತಡ, ಖಿನ್ನತೆಗಳಿಗೆ ಗುರಿಯಾದಂತವರು ಈ ಹುಣ್ಣಿಮೆ ರಾತ್ರಿಯ ವೇಳೆಯಲ್ಲಿ ಧ್ಯಾನವನ್ನ ಮಾಡುವ ಮೂಲಕ ಶೀಘ್ರವಾಗಿ ಒತ್ತಡಗಳಿಂದ ಖಿನ್ನತೆಯಿಂದ ಹೊರಬರ ಅಥವಾ ಸಮಸ್ಯೆಗಳಿಂದ ಬರಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಮನಸ್ಸನ್ನ ಶಾಂತಗೊಳಿಸಿಕೊಳ್ಳುವ ಮೂಲಕ ತಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿ ಶಾಂತತೆಯನ್ನ ಹೊಂದಲು, ಆ ಮೂಲಕ ಅಗಾಧವಾದಂತಹ ವಿಶ್ವ ಪ್ರಾಣ ಶಕ್ತಿಯನ್ನ ಪಡೆದುಕೊಳ್ಳಲು
ಆ ಹುಣ್ಣಿಮೆಯ ಶಕ್ತಿ ಭೂಮಿಯ ಮೇಲೆ ಹೆಚ್ಚು ಹೆಚ್ಚಾಗಿ ಆ ದಿನ ಇರೋದ್ರಿಂದ ಆ ಮಾನಸಿಕ ಖಿನ್ನತೆಯಿಂದ ಹೊರಗೆ ಬಂದು ಶಾಂತಿಯನ್ನು ಹೊಂದಿ ಶಕ್ತಿಯನ್ನು ಪಡೆಯಲು ಹುಣ್ಣಿಮೆ ಅತ್ಯಂತ ಶ್ರೇಷ್ಠವಾದ ದಿನ. ಬರೀ ಹುಣ್ಣಿಮೆ ದಿನ ಮಾತ್ರವೇ ಅಲ್ಲ, ಹುಣ್ಣಿಮೆಯ ಹಿಂದಿನ ದಿನ ಮತ್ತು ಮುಂದಿನ ದಿನ 3 ದಿನ ಅತ್ಯಂತ ಅಧಿಕ ಶಕ್ತಿ ಇದೆ. ಅದರ ಜೊತೆಯಲ್ಲಿ ಹುಣ್ಣಿಮೆಯ ಹಿಂದಿನ 3 ದಿನಗಳು ಮತ್ತು ಹುಣ್ಣಿಮೆಯ ದಿನ ಮತ್ತು ಹುಣ್ಣಿಮೆಯ ಮುಂದಿನ 3 ದಿನಗಳು ಕೂಡ ಅಷ್ಟೇ ಅಧಿಕ ಶಕ್ತಿಯನ್ನ ಧ್ಯಾನದಲ್ಲಿ ನಾವು ಪಡೆಯಲು ಉಪಯುಕ್ತ. ಹಾಗಾಗಿಯೇ ಸಾಮಾನ್ಯವಾಗಿ ಧಾರ್ಮಿಕರು ಪ್ರಾರ್ಥನೆಗಳನ್ನ ಮಾಡ್ತಾರೆ, ಪೂಜೆಗಳನ್ನ ಮಾಡ್ತಾರೆ, ಹೋಮ ಹವನಗಳನ್ನ ಮಾಡ್ತಾರೆ, ಉಪವಾಸ ವ್ರತವನ್ನ ಆಚರಿಸ್ತಾರೆ. ಯಾಕೆ ಅಂದ್ರೆ ಆ ಹುಣ್ಣಿಮೆಯ ಶಕ್ತಿಯ ಲಾಭವನ್ನ ಪಡ್ತಾರೆ, ನಕಾರಾತ್ಮಕತೆಯನ್ನು ಹೋಗಲಾಡಿಸ್ಲಿಕ್ಕೆ. ಹಾಗಾಗಿ ಧ್ಯಾನಿಗಳೇ ಈ ಒಂದು ಮನಃಶಾಂತಿಯನ್ನ ಹೊಂದಲಿಕ್ಕಾಗಿ ಒಂದು ತಿಂಗಳ ಧ್ಯಾನಕ್ಕೆ ಸರಿಸಮನಾಗಿ ಶಕ್ತಿಯನ್ನು ನೀಡಬೇಕು. ಆದ್ದರಿಂದ ಹುಣ್ಣಿಮೆಯ ಧ್ಯಾನವನ್ನ ಕಳೆದುಕೊಳ್ಳದೆ, ಅದನ್ನ ವ್ಯರ್ಥ ಮಾಡಿಕೊಳ್ಳದೆ, ತಪ್ಪದೆ ಧ್ಯಾನ ಸಾಧನೆಗಾಗಿ ಬಳಸಿ. ಹಾಗಾಗಿ ಮನಸ್ಸನ್ನ ಶಾಂತಗೊಳಿಸಲು ಮತ್ತು ಜಲದಿಯ, ಈಗ ಉದಾಹರಣೆಗೆ ನಾವ್ ಹೇಳ್ತೀವಿ ಹುಣ್ಣಿಮೆಯ ದಿನ ಸಮುದ್ರ ತೀರಗಳಿಗೆ ಹೋಗಬಾರದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾವನೆಗಳು ಹೇಗೆ ಭಾವಾವೇಶಕ್ಕೆ ಒಳಗಾಗ್ತವೋ ಹಾಗೆ ಆ ಚಂದ್ರನ ಕಾಂತಿಯ ಶಕ್ತಿಗೆ ಸಮುದ್ರದ ಅಲೆಗಳ ವೇಗ ತೀವ್ರತೆಯನ್ನು ಸಮುದ್ರದ ಅಲೆಗಳ ಏರಿಳಿತಗಳು, ಉಬ್ಬಸ ಮತ್ತು ಇಳಿತಗಳು, ಏರಿಕೆ ಇಳಿಕೆಗಳು ಅತ್ಯಂತ ತೀವ್ರಗತಿಯಲ್ಲಿ ಸಾಗ್ತವೆ. ಹಾಗಾಗಿ ಅಂತಹ ಸಮುದ್ರದ ಮೇಲೆಯೇ ಚಂದ್ರನ ಕಾಂತಿ ಮತ್ತು ಕಿರಣಗಳು ಪ್ರಭಾವ ಬೀರುವ ಹಾಗೆ ನಮ್ಮ ಮನಸ್ಸಿನ ಮೇಲೂ ಕೂಡ ಪ್ರಭಾವ ಬೀರ್ತದೆ. ಆದ್ದರಿಂದ ಆ ಉಬ್ಬರ ಇಳಿತಗಳನ್ನ, ಆವೇಗ ಮತ್ತು ಇಳಿಕೆಯ ವೇಗಗಳನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಖಂಡಿತ ಹುಣ್ಣಿಮೆಯ ಧ್ಯಾನ ಮಾಡಬೇಕು. ಹಾಗಾಗಿ ಹುಣ್ಣಿಮೆಯ ಧ್ಯಾನದ ಮೂಲಕ ಅಧಿಕ ವಿಶ್ವಮಯ ಪ್ರಾಣಶಕ್ತಿ ಪಡೆದುಕೊಳ್ಳಲು, ಮಾನಸಿಕ ಶಾಂತತೆಯನ್ನ ಹೊಂದಲು, ಪರಿಪೂರ್ಣತೆಯನ್ನ ಪಡೆದುಕೊಳ್ಳಲು, ಆತ್ಮಶಕ್ತಿಯ ವಿಕಾಸ ಮಾಡಿಕೊಳ್ಳಲು, ತಿಂಗಳೆಲ್ಲ ಕಾಲದಲ್ಲಿ ಪಡೆಯಬಹುದಾದಂತಹ ಶಕ್ತಿಯನ್ನ ಒಂದೇ ದಿನದಲ್ಲಿ ಪಡೆದುಕೊಳ್ಳಲು ಅತ್ಯಂತ ಉಪಯುಕ್ತವಾದ ದಿನ ಹುಣ್ಣಿಮೆಯ ದಿನ. ಹಾಗಾಗಿ ಹುಣ್ಣಿಮೆಯ ಧ್ಯಾನ ಪ್ರತಿಯೊಬ್ಬರು ಮಾಡಲೇಬೇಕು. ಆ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳಲೇಬೇಕು. ಅದರಲ್ಲೂ ಆತ್ಮಜ್ಞಾನ ಬೇಕೆನ್ನುವ ಆಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೆಯಲು ಇಚ್ಛಿಸುವವರು ತಪ್ಪದೆ ಈ ಸೂತ್ರವನ್ನ ಅನುಸರಿಸಲೇಬೇಕು. ಪಿರಮಿಡ್ ಮಾಸ್ಟರ್ಗಳಾದವರು ಗುಂಪು ಗುಂಪಾಗಿ ಅಥವಾ ಸಾಮೂಹಿಕವಾಗಿ ಪ್ರಕೃತಿಯ ಮಧ್ಯದಲ್ಲಿ, ನದಿ ದಡಗಳಲ್ಲಿ, ಹುಣ್ಣಿಮೆಯ ಚಂದ್ರನ ಬೆಳದಿಂಗಳ ಕಾಂತಿಯ ಮಧ್ಯದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿದ್ದೆ ಆದರೆ ಅವರ ಸಾಧನೆ ತೀವ್ರವಾಗಿ ಏರಿಕೆಯಾಗುತ್ತದೆ. ಅದಕ್ಕೋಸ್ಕರ ಪತ್ರಿಜಿಯವರು ನೀಡಿರುವಂತಹ ಒಂದು ಸಾಮಾನ್ಯ ಸೂತ್ರ ಪ್ರತಿಯೊಬ್ಬ ಧ್ಯಾನಿಗೂ ಪರಮ ಸೂತ್ರವಾಗಿದೆ. ಅದನ್ನ ಎಲ್ಲರೂ ಭಾವಿಸಿಕೊಂಡು ತಪ್ಪದೇ ಈ ಸೂತ್ರವನ್ನ ಪಾಲಿಸಿಕೊಳ್ಳುತ್ತಾ ಅನುಸರಣೆ ಮಾಡುತ್ತಾ ನಮ್ಮ ಆತ್ಮೋದ್ಧಾರವನ್ನ ವೇಗವರ್ಧಕ ಮಾಡಿಕೊಳ್ಳೋಣ ಅಂತ ಹೇಳಿ ಆಶಿಸ್ತಾ, ನನಗೆ ತಿಳಿದಂತಹ 2 ವಿಚಾರಗಳನ್ನು ಹುಣ್ಣಿಮೆಯ ಕುರಿತು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮೆಚ್ಚಿನ ಕನ್ನಡ ಆಧ್ಯಾತ್ಮಿಕ ವಾಹಿನಿ ಪಿರಮಿಡ್ ಮೆಡಿಟೇಷನ್ ಚಾನಲ್ ಕನ್ನಡ ಅವರಿಗೆ, ಆ ಕನ್ನಡ ಚಾನಲ್ನ ಸೃಷ್ಟಿಕರ್ತರಾದಂತಹ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ಹಾಗೂ ಕನ್ನಡ ಧ್ಯಾನ ವಾಹಿನಿಯನ್ನ ಮುನ್ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಪಿರಮಿಡ್ ಮಿತ್ರರಿಗೆ ಎಲ್ಲರಿಗೂ ಅನಂತ ಕೋಟಿ ನಮನಗಳು. ಹಾಗೆ PMC ಕನ್ನಡ ಚಾನಲ್ ಅನ್ನ ವೀಕ್ಷಿಸ್ತಾ ಇರ್ತಕ್ಕಂಥ ಚಾನಲ್ ವೀಕ್ಷಕರಿಗೆ ಮತ್ತು ಯೂಟ್ಯೂಬ್ ವೀಕ್ಷಕರಿಗೆ ಅನಂತ ಆತ್ಮ ಪ್ರಣಾಮಗಳನ್ನು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.